ರಷ್ಯಾ ಯುಕ್ರೇನ್ ಯುದ್ಧದ ನಂತರ ಅಮೆರಿಕ ಮತ್ತು ಯುರೋಪ್ ಸೇರಿ ರಷ್ಯಾ ಮೇಲೆ ನಿರ್ಬಂಧ ಹೇರಿತು. ಆಗ ರಷ್ಯಾಗೆ ಹೊಸ ಬಾಯರ್ಸ್ ಬೇಕಾಗಿದ್ರು. ಮತ್ತೆ ಭಾರತ ಚೀನಾ ದೇಶಗಳಿಗೆ ಕ್ರೂಡ್ ಆಯಿಲ್ $15 to $25 ಪರ್ ಬ್ಯಾರಲ್ ಮೇಲೆ ಮಾರಾಟ ಮಾಡಲು ಪ್ರಾರಂಭ ಮಾಡಿತು. ಮೊದಲು ರಷ್ಯಾದ ಆಯಿಲ್ ಭಾರತದಲ್ಲಿ ಕೇವಲ 2% ಅಷ್ಟೇ ಇತ್ತು. ಅದೇ ಯುದ್ಧದ ನಂತರ ಇದು 30% ನಿಂದ ಜಾಸ್ತಿ ಆಗಿದೆ. ಮತ್ತೆ ಭಾರತದ ದೊಡ್ಡ ರಿಫೈನರೀಸ್ ರಿಲಯನ್ಸ್ ಜಾಮ್ನಗರ್, ನೈರಾ ಎನರ್ಜಿ, BPCL ಮತ್ತೆ HCL ಈ ಚೀಪ್ ಆಯಿಲ್ ಖರೀದಿ ಮಾಡ್ತು. ಮತ್ತೆ ಅದನ್ನ ರಿಫೈನ್ ಮಾಡಿ ಡೀಸೆಲ್, ಪೆಟ್ರೋಲ್ ಮತ್ತೆ ಜೆಟ್ ಫ್ಯೂಲ್ ನಲ್ಲಿ ಬದಲಾವಣೆ ಮಾಡ್ತು. ಮತ್ತೆ ವೆಸ್ಟರ್ನ್ ದೇಶಗಳಿಗೆ ಮಾರ್ಕೆಟ್ ಪ್ರೈಸ್ ನಲ್ಲಿ ಮಾರಾಟ ಮಾಡ್ತು. ಈ ಪ್ರೊಸೆಸ್ ನಲ್ಲಿ ಭಾರತ ಕೇವಲ 3 ವರ್ಷದಲ್ಲಿ $12 ಬಿಲಿಯನ್ ಅಂದ್ರೆ 1 ಲಕ್ಷ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತು. ಮತ್ತೆ ಎಕ್ಸ್ಪೋರ್ಟ್ ರಿಫೈನ್ ನಿಂದ ಎಕ್ಸ್ಟ್ರಾ ರೆವೆನ್ಯೂ ಕೂಡ ಸಂಪಾದನೆ ಮಾಡ್ತು. ಪೇಮೆಂಟ್ ಡಾಲರ್ಸ್ ನಲ್ಲಿ ಮಾಡದೆ ರೂಬೆಲ್ ನಲ್ಲಿ ಮಾಡಲಾಯಿತು. ಇದರಿಂದ ನಿರ್ಬಂಧನೆಯ ನೇರ ಪರಿಣಾಮ ಬೀರಲಿಲ್ಲ. ಇದರಿಂದ ಭಾರತ ಮತ್ತೆ ಚೀನಾ ರಷ್ಯಾದಿಂದ ಕಡಿಮೆ ಬೆಲೆಗೆ ಆಯಿಲ್ ಖರೀದಿ ಮಾಡಿ ತಮ್ಮ ಎಕನಾಮಿಯನ್ನ ಬಿಲಿಯನ್ಸ್ ಆಫ್ ಡಾಲರ್ನ ಲಾಭ ತಂದು ಕೊಟ್ಟಿವೆ. ಇಂಥದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.